ಬನ್ನಿ, ಇವತ್ತು ಕಲ್ಲುಗಳಲ್ಲಿ ಕಥೆ ಹೇಳುವ ಹಂಪಿಯ ಜಗತ್ತಿಗೆ ಹೋಗೋಣ. ಅಷ್ಟೊಂದು ವೈಭವದಿಂದ ಮೆರೆದ ನಗರ, ಹೀಗೆ ಅವಶೇಷಗಳ ರಾಶಿಯಾಗಿದ್ದು ಹೇಗೆ? ಈ ಕಥೆ ಶುರುವಾಗೋದೇ ಪುರಾಣದಿಂದ. ಹಂಪಿಯ ನೆಲಕ್ಕೆ ಪುರಾಣದ ಹಿನ್ನೆಲೆ ಇದೆ. ಇಲ್ಲಿನ ಆಧ್ಯಾತ್ಮಿಕ ಮೂಲಕ್ಕೆ 2 ಪ್ರಮುಖ ಕಥೆಗಳು ಕಾರಣ. ಒಂದು ಕಥೆಯ ಪ್ರಕಾರ ಇದುವೇ ಪಂಪಾಕ್ಷೇತ್ರ. ಇನ್ನೊಂದು ಕಥೆ ಹೇಳುತ್ತೆ ಇದೇ ರಾಮಾಯಣದ ಕಿಷ್ಕಿಂಧೆ ಅಂತ. ಇದೇ ಪೌರಾಣಿಕ ನೆಲದಲ್ಲಿ ಒಂದು ಮಹಾನ್ ಸಾಮ್ರಾಜ್ಯ ಹುಟ್ಕೊಂಡಿತು, ವಿಜಯನಗರ ಸಾಮ್ರಾಜ್ಯ. ಹಂಪಿ ಅದರ ರಾಜಧಾನಿಯಾಗಿತ್ತು. ಈ ಟೈಮ್ಲೈನ್ ನೋಡಿ, ಸಾಮ್ರಾಜ್ಯದ ಏರಿಳಿತ ಎಷ್ಟು ನಾಟಕೀಯವಾಗಿದೆ ಅಂತ ಗೊತ್ತಾಗುತ್ತೆ. 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಎಂಬ ಸಹೋದರರು ತುಂಗಭದ್ರಾ ತೀರದಲ್ಲಿ ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ರು. ಈ ಸಾಮ್ರಾಜ್ಯ ತನ್ನ ಉತ್ತುಂಗಕ್ಕ ತಲುಪಿದ್ದು ಶ್ರೀ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ. ಅದೇ ಅದರ ಸುವರ್ಣಯುಗ. ಅವರ ಕಾಲದಲ್ಲಿ ಕಲೆ, ಸಾಹಿತ್ಯ, ವ್ಯಾಪಾರ ಎಲ್ಲವೂ ಉತ್ತುಂಗದಲ್ಲಿತ್ತು. ಹಂಪಿಯ ಖ್ಯಾತಿ ಜಗತ್ತಿಗೆಲ್ಲ ಹಬ್ಬಿತು. ಆದ್ರೆ ಈ ವೈಭವದ ಯುಗ ಹೆಚ್ಚು ಕಾಲ ಉಳಿಯಲಿಲ್ಲ. 1565 ಇದು ಹಂಪಿಯ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ವರ್ಷ. ತಾಳಿಕೋಟೆ ಯುದ್ಧದಲ್ಲಿ ಸೋತ ನಂತರ ಡೆಕ್ಕನ್ ಸುಲ್ತಾನರು ಈ ಭವ್ಯ ರಾಜಧಾನಿ ಮೇಲೆ ದಾಳಿ ಮಾಡಿದ್ರು. ನಗರವನ್ನ ಲೂಟಿ ಮಾಡಿ ಸಂಪೂರ್ಣವಾಗಿ ನಾಶ ಮಾಡಲಾಯಿತು. ಅದರ ವೈಭವ ಎಲ್ಲ ಕಥೆಯಾಗಿ ಉಳಿದುಬಿಟ್ಟು. ಸಾಮ್ರಾಜ್ಯ ಬಿದ್ದೋದ್ರೂ ಅದರ ಚೈತನ್ಯ ಇಂದಿಗೂ ಆ ಅವಶೇಷಗಳಲ್ಲಿ ಜೀವಂತವಾಗಿದೆ. ಇಲ್ಲಿರೋ ವಿರೂಪಾಕ್ಷ ದೇವಾಲಯ ಹಂಪಿಯ ಅತ್ಯಂತ ಹಳೆಯ ದೇಗುಲ. ಇವತ್ತಿಗೂ ಇಲ್ಲಿ ಪೂಜೆ ನಡೆಯುತ್ತೆ. ಹಾಗೆಯೇ ವಿಜಯ ವಿಠ್ಠಲ ದೇವಸ್ಥಾನದ ಕಲ್ಲಿನ ರಥ ಮತ್ತು ಸಂಗೀತದ ಕಂಬಗಳು ವಾಸ್ತುಶಿಲ್ಪದ ಅದ್ಭುತಗಳೇ ಸರಿ. ಬಡವಿಲಿಂಗ, ಉಗ್ರ ನರಸಿಂಹ, ಈ ಏಕಶಿಲಾ ವಿಗ್ರಹಗಳು ಅಂದಿನ ಶಿಲ್ಪಿಗಳ ಕೌಶಲ್ಯಕ್ಕೆ ಸಾಕ್ಷಿ. ಇಷ್ಟೇ ಅಲ್ಲ, ಲೋಟಸ್ ಮಹಲ್, ಹಜಾರ ರಾಮದೇವಸ್ಥಾನದಂತಹ ಅಸಂಖ್ಯಾತ ರಚನೆಗಳು ಇಲ್ಲಿವೆ. ಅದಕ್ಕೆ ನೋಡಿ, ಈ ಇಡೀ ಸ್ಮಾರಕಗಳ ಸಮೂಹ ಈಗ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದೆ. ಪ್ರತಿ ವರ್ಷ ನಡೆಯುವ ಹಂಪಿ ಉತ್ಸವ ಈ ನಗರಗ ಸುವರ್ಣ ಯುಗದ ಚೈತನ್ಯವನ್ನು ಮತ್ತೆ ನೆನಪಿಸುತ್ತೆ. ಹಾಗಾದ್ರೆ ಈ ಮೌನ ಅವಶೇಷಗಳ ನಡುವೆ ಆ ಮಹಾನ್ ಸಾಮ್ರಾಜ್ಯದ ಚೈತನ್ಯ ಹೇಗೆ ಜೀವಂತವಾಗಿದೆ? ಯೋಚಿಸಿ.